ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ್ನೂ ಎದ್ದಿಲ್ಲ, ಹಾಸಿಗೆಯಿಂದ ಮಲಗಿದ್ದಾರೆ. ಇನ್ನೂ ರೂಮಲ್ಲಿ ಮಲಗಿದ್ರು, ರೂಮಿಂದ ಬಂದು ಈಗ ಇಲ್ಲಿ ಮಲಗಿದ್ದಾರೆ. ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಈಗ 11 ಆಗಿದೆ ಅನಿಸುತ್ತೆ. 11:15 ಆಯಿತಾ? ಅವಲ್ಲೇ 11:15 ಆಗಿದೆ. ಇನ್ನೂ ಮೇಡಮ್ ಅವ್ರಿಗೆ ಬೆಳಕಾಗಿಲ್ಲ. ಇದೆಲ್ಲ ಸಂಡೇ ಅಲ್ಲ, ಸ್ವಲ್ಪ ಮಲ್ಕೊಳ್ಳಿ ಬಟ್ ನಾನೇ ಸುಮ್ಮನಾದೆ. ಯಾಕೆಂದರೆ ಕಾಲೇಜಿಗೆ ಇಷ್ಟೊತ್ತಿಗೆಲ್ಲ ಆಲ್ರೆಡಿ 8:30ಗೆಲ್ಲ ಹೊರಡ್ತಿದ್ಲು. ಹಾಗೆ ಇವತ್ತು ಸಂಡೇ ಅಲ್ವಾ ಅಂದ್ಬಿಟ್ಟು ನಾನೇ ಸುಮ್ಮನಾಗಿದ್ದೀನಿ. ಏನಿವತ್ತು ಸ್ಪೆಷಲ್? ನೋ ಸ್ಪೆಷಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಹಿಂಗೆ ಹಾಕ್ಬಿಡ್ತೀನಿ ನಿಜವಾಗ್ಲೂ. ಮೇಲೆ ಸರಿ ಇಲ್ಲ. ನಾವು ಸ್ಯಾಮ್ ಫ್ಯಾಮ್ ಓಕೆನಾ? ಇಲ್ಲೊಬ್ರು ಸ್ಯಾಮ್ ಫ್ಯಾಮ್ ಇದಾರೆ. ಅಯ್ಯೋ ಒಯ್ತಾ ಬತ್ತಾ ನಾನು ಬ್ಲಾಗ್ ಮಾಡಕ್ಕೆ ಬಿಡಲ್ಲ, ಬರ್ರಿ ಅವ್ರ ಬ್ಲಾಗೇ ನೋಡೋದೈತೆ. ಇರೋದು ಒಂದು ಮೊಬೈಲಲ್ಲಿ. ನಂಗೇನು ಅವ್ರ ಥರ ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದೀವ ನಾವು? ಏನು ಯಾವ ನೋಡ್ದು ಬ್ಲಾಗ್ ನೋಡೋದು? ಯಾವ ಒಂದು ನೋಡಿದ್ದನ್ನು ಎಷ್ಟು ಸಲ ನೋಡೋಕ್ಕಾಗುತ್ತೆ ಗುರು? 10 ಸಲ ನೋಡ್ತಾಳೆ ನೋಡಿದ್ದನ್ನೇ. ಅಯ್ಯೋ ಅದು ತಿಂದಿ ತರಕಲ್ಬೋದೆ ನೋಡಿ. ಅವಳಿಗೆ ಹೇಳ್ತಾರದು ನೋಡಿ, ಅಲ್ಲಿ ಅವ್ ಫ್ಯಾನ್ ಅಂತೆ. ನಮ್ಮದು ಹಂಗೆ ನೋಡ್ಲಿ ಕೇಳಿ. ಅದೇ ನಮ್ಮ ಮನೇಲಿ ನಮಗೆ ಸಪೋರ್ಟ್ ಮಾಡಲ್ಲ ಅಲ್ವಾ? ಇದು ತಪ್ಪು. ನಮ್ಮಲ್ಲಿ ನಮಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಬೆಳಿಗ್ಗೆನೆ ಅಲ್ಲಿ ಬೆಳಿಗ್ಗೆನೆ ಹಾಕೊಂಡು ಕೂತಿದ್ಲು. ಆಮೇಲೆ ನಾನು ಹೋಗಿ ಮೊಬೈಲ್ ಎತ್ಕೊಂಡು ಬಂದೆ. ನಿನ್ನೆ ರಾತ್ರಿ ನಾನು ನೋಡಿದೆ, ಇಲ್ಲ ಅಂತ ಅನ್ನಲ್ಲ. ಯಾಕೆ ಮಧುಗೌಡ ಮನೆಗೆ ಅವ್ರು ಹೋಗಿದ್ದು ಆ್ಯಂಡ್ ಅವ್ರಿಗೆ ಹೋಗಿ ಗಿಫ್ಟ್ ಏನೋ ಕೊಟ್ಬಿಟ್ಟು ಬಂದಿದ್ದು, ಊಟ ಮಾಡಿದ್ದು. ನೆಕ್ಸ್ಟ್ ಬ್ಲಾಗ್ ಯಾವುದೋ ಇತ್ತು, ಅಡುಗೆ ಬ್ಲಾಗ್ ಏನೋ ಅವ್ರಿಗೆ ಇಷ್ಟವಾಗಿರೋ ತಿಂಡಿ ಮಾಡ್ತೀನಿ ಅಂತ. ಅಷ್ಟೊತ್ತಿಗೆ ನಿದ್ದೆ ಬಂದುಬಿಡ್ತು, ಮಲ್ಕೊಂಬಿಟ್ವಿ. ಅಷ್ಟು ಇಷ್ಟ ಬ್ಲಾಗು. ಆಮೇಲೆ ನನಗೆ ಇಷ್ಟ ಅಂದರೆ ನನಗೆ SMR ಆ್ಯಂಡ್ ಸಿಮ್ರಾನ್ ಬ್ಲಾಗ್ ಇಷ್ಟ. ಆ್ಯಂಡ್ ನೆಕ್ಸ್ಟು ಧನುಶ್ರೀ ಅವ್ರ ಬ್ಲಾಗ್ ಇಷ್ಟ. ಅಷ್ಟೇ, ನಾನು ಜಾಸ್ತಿ ನೋಡಲ್ಲ ಯೂಟ್ಯೂಬಲ್ಲಿ. ವರ್ಷ ಬೇರೆದು ಜಸ್ಟ್ ಶಾರ್ಟ್ಸ್ಗಳನ್ನ ನೋಡ್ಕೋತೀನಿ, ಬ್ಲಾಗ್ನ ನೋಡಲ್ಲ. ನನಗೆ SMR ಆ್ಯಂಡ್ ಸಿಮ್ರಾನ್ದು ಕಾಮಿಡಿ, ಅದು ಅಪ್ಪ ಅಮ್ಮ ಅನ್ನೋ ಒಂದು ಬ್ಲಾಗ್ ಮಾಡಿದ್ರು ನೋಡಿ, ಅದು ತುಂಬ ಇಷ್ಟ ಆಯಿತು. ಅಷ್ಟೇ, ಇನ್ನೇನು ಇಷ್ಟ ಆಗಲಿಲ್ಲ. ಅದು ಬಿಟ್ಟರೆ ಇನ್ನೇನು ಯಾರ್ದು ನೋಡಲ್ಲ. ಯಾಕೆಂದರೆ ನಾವುಗಳೇ ಬ್ಲಾಗ್ ಮಾಡ್ತೀವಿ ಆ್ಯಂಡ್ ನಾವುಗಳೇ ರೀಲ್ಸ್ಗಳು ಮಾಡ್ತಾಯಿರ್ತೀವಿ, ಬೇರೆ ಕೆಲಸಗಳಿರ್ತವೆ. ಹಾಗಾಗಿ ಇರೋದೇ ಒಂದು ಮೊಬೈಲಲ್ಲಿ. ಏನು ಅಂತ ನೋಡ್ತೀರಾ ಹೇಳಿ? ಈ ಕಡೆ ನಮ್ಮದು ಎಡಿಟಿಂಗ್ ಇರುತ್ತೆ ಆ್ಯಂಡ್ ನಾವೇ ವೀಡಿಯೋ ಮಾಡ್ತಾಯಿರ್ತೀವಿ. ಚಾರ್ಜರ್ ಇರಲ್ಲ ಒಂದೊಂದು ಸಲ. ನೆನ್ನೆ ಎಲ್ಲ ಕರೆಂಟೇ ಇಲ್ಲ, ಏನು ನೋಡೋಕ್ಕಾಗತ್ತೆ? ನೆನ್ನೆ ಎಲ್ಲ ವ್ಲಾಗೇ ಮಾಡಿಲ್ಲ. ಅದಕ್ಕೆ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಹ್ಯಾಪಿ ಸಂಡೇ ಎಲ್ಲರಿಗೂ. ಏನು ಮಾಡ್ತಾಯಿದ್ದೀರಲ್ಲ ಗೈಸ್? ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಗಳು ಮನೆಯೆಲ್ಲ ಕ್ಲೀನ್ ಮಾಡಿದ್ಲು. ಅದು ರೂಮ್ ಒಂದು ಮಾತ್ರ ಹಂಗೆ ಬಿಟ್ಬಿಟ್ಟು ಮಲ್ಕೊಂಡಿದ್ದಾಳೆ. ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ, ಯಾಕೆ ಅಂತ ಗೊತ್ತಿಲ್ಲ ಇವತ್ತು. ಆದರೆ ಮನೆಯೆಲ್ಲ ಪಾಪ ಅವಳೇ ಕ್ಲೀನ್ ಮಾಡಿಕೊಟ್ಟಿದ್ದಾಳೆ ನೋಡಿ. ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪಾಪ ಹೋಗಿದ್ದಾಳೆ, ಮಲ್ಕೊಂಡಿದ್ದಾಳೆ. ಎಲ್ಲ ಆಗಿದೆ ಆಲ್ರೆಡಿ. ಮನೆಯವರು ಇವಾಗ ಚಿಕನ್ ತಂದಿದ್ದಾರೆ, ಚಿಕನ್ ಮಾಡಬೇಕು ಇವತ್ತು. ನಿಮಗೆ ಚಿಕನ್ ರೆಸಿಪಿಲಿ ನನ್ನ ಒಂದು ಸಿಗ್ನೇಚರ್ ಅಂತಲೇ ಹೇಳ್ಬೋದು, ಚುಕ್ಕ ತೋರಿಸ್ತೀನಿ ನಿಮ್ಗೆ ಇವತ್ತು. ಅದು ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ. ಹಾಗೆ ನನ್ನ ಫ್ಯಾಮಿಲಿಗೂ ಎಲ್ರಿಗೂ ನಾನು ರುಚಿ ತೋರಿಸ್ಬಿಟ್ಟಿದ್ದೀನಿ ಅದರದ್ದು. ನಿಮ್ಗೆ ಅದ್ರ ರೆಸಿಪಿ ಇವಾಗ ಹಾಕ್ತೀನಿ ನಾನು, ಇದರಲ್ಲೇ ಇರುತ್ತೆ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಬ್ಯಾಚುಲರ್ಸ್ ಇದ್ದಾರೋ ಅವ್ರಿಗೆಲ್ಲ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ ಮೆಥಡಲ್ಲೇ ಮಾಡ್ಕೋಬೋದು. ಸೇಮ್ ಎಲ್ಲರೂ ಇವಾಗ ಹೇಗೆ ಚುಕ್ಕದು ಚಿಕನ್ ಉಪ್ಪಿನಕಾಯಿ ಅಂತ ಮಾಡ್ತಾರೆ ನೋಡಿ, ಅದೇನಂತಾರೆ ಅದನ್ನು ಮರ್ತೋಗಿದೆ. ಆ ಥರನೇ ಸೇಮು, ಆದರೆ ಇದು ಫುಲ್ ಡ್ರೈ ಮಾಡ್ತೀನಿ. ಅದು ಸ್ವಲ್ಪ ಗೊಜ್ಜು ಥರ ಇರುತ್ತೆ, ಇದು ಫುಲ್ಲು ಡ್ರೈ ಮಾಡೋದು. ತಿಳಿ ಸಾಂಬಾರಿಗೆ ಆ್ಯಂಡ್ ಇನ್ಸ್ಟೆಂಟಾಗಿ ಯಾರು ಏನಾರ ಬಂದರೆ ಪಟ್ಟ ಅಂತ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮಾಡೋಣ ಬನ್ನಿ. ಹಾಗೆ ಇವಾಗ ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಮೇಡಮ್ ಅವರು ಫುಲ್ಲು ನಿದ್ದೆಗೆ ಹೋಗಿದ್ದಾರೆ. ಹಾಗೆ ಇವಾಗ ನಾವೇ ಮಾಡೋಣ ಎಲ್ಲ ಕೆಲಸನೂ. ಪಾಪ ಮಾಡಿಕೊಟ್ಟಿದ್ದಾಳೆ, ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾಳೆ. ಸ್ಕ್ರೀನ್ ಏನೂ ಹಾಕಿರಲಿಲ್ಲ, ಹೊಸ್ಮನೆ ಆಗಿರೋದ್ರಿಂದ ಸ್ಕ್ರೀನ್ ಏನೂ ಹಾಕಿರಲಿಲ್ಲ ಫ್ರೆಂಡ್ಸ್ ನಾನು. ಯಾಕೆಂದರೆ ಇದು ನಾವು ಒಂದು ನಿಮಗೆ ನನ್ನ ಯೂಟ್ಯೂಬ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಗೊತ್ತಾಗುತ್ತೆ. 2 ಇಯರ್ಸ್ ಬ್ಯಾಕ್ ನಾನೊಂದು ಬೇರೆ ಮನೇಲಿದ್ವಿ. ಆ ಮನೆ ಬಿಟ್ಟು ಈಗ ಬೇರೆ ಮನೆ ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ. ರೀಸನ್ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ, ತಿಳಿಸ್ತೀನಿ ನಾನು ಏನಕ್ಕೆ ಶಿಫ್ಟಿಂಗ್ ಆದೆ ಅಂತ. ಈ ಒಂದು ಮನೆಗೆ ಬಂದಿದ್ದೀವಿ. ಈ ಮನೆಯೂ ಚೆನ್ನಾಗಿದೆ, ಅದು ನಮ್ಮ ಬಜೆಟ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬೋದು. ಈ ರೀತಿ ಸೆಟ್ ಮಾಡಿದ್ದೀವಿ ಮನೇನ. ನಿಮಗೆ ಪೂರ್ತಿ ವಿಡಿಯೋ ಏನಾರ ಬೇಕು ಅಂದರೆ ಬಂದು ಎದ್ದಿ ಮಗಳು ಪೂರ್ತಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಪೂರ್ತಿ ಮನೆಯದು ವ್ಲಾಗ್ನ ಮಾಡ್ತೀನಿ.
ಮನೆ ಹೀಗಿದೆ. ಇದು ನಮ್ಮ ಮನೆಯವರ ಚೇರ್. ಅವರು ಪೇಪರ್ ಏಜೆಂಟ್ ಆಗಿರೋದ್ರಿಂದ ಯಾವಾಗಲೂ ಮನೇಲಿ ನ್ಯೂಸ್ ಪೇಪರ್ಗಿನ್ ಬರ ಇರಲ್ಲ, ಯಾವಾಗಲೂ ಇರುತ್ತೆ ನ್ಯೂಸ್ ಪೇಪರ್, ಮ್ಯಾಗ್ಝಿನ್ ಪ್ರತಿಯೊಂದು ಇರುತ್ತೆ. ಓಕೆ, ಈ ಥರ ಮಗಳು ಗಿಡನ ತಗೊಬಂದು ಇಲ್ಲಿ ಹಾಕೋಕ್ಕೋಸ್ಕರ ಇದು ಮನಿ ಪಾಯಿಂಟನ್ನ ನಾವು ಇಲ್ಲಿಂದ ತೆಗ್ದು ಹಾಕೋದಕ್ಕೋಸ್ಕರ ಚೇಂಜ್ ಮಾಡೋದಕ್ಕೆ ಇಲ್ಲಿ ಹಾಕಿದ್ದೀವಿ. ನೋಡಿ, ತುಳಸಿ ಇಲ್ಲಿಟ್ಟಿದ್ದೀನಿ, ಎಲ್ಲ ಮೆಸ್ಸಿ ಆಗಿದೆ. ಹಾಯ್. ಆ್ಯಂಡ್ ಇದು ನಮ್ಮ ಮೆಟ್ಟಲು, ಅಂದರೆ ನಾನು ಫಸ್ಟ್ ಫ್ಲೋರಲ್ಲಿರೋದು, ಕೆಳಗಡೆ ಯಾರೋ ಬೇರೆಯವರಿದ್ದಾರೆ, ನಾನು ಫಸ್ಟ್ ಫ್ಲೋರಲ್ಲಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಗಿಡಗಳಿದೆ ನೋಡಿ, ನಾನು ಹಾಕ್ಕೊಂಡಿರೋದು. ಇನ್ನೂ ತುಂಬ ಇತ್ತು, ಎಲ್ಲ ಕಟ್ ಮಾಡಾಕ್ಬಿಟ್ಟೆ. ಆ್ಯಂಡ್ ಇವೆಲ್ಲ ನಮ್ಮ ಗಿಡಗಳು. ಇಲ್ಲಿ ಏನಾರ ಮಾಡ್ಕೊಬೋದು ಕೆಲಸಗಳನ್ನು, ಆ ರೀತಿ ಇದೆ. ಮೇಲೆ ಬಟ್ಟೆ ಒಣಗಕ್ಕೆ ಜಾಗ ಮಾಡಿದ್ದಾರೆ, ಅದು ಇನ್ನೊಂದು ದಿನ ತೋರಿಸ್ತೀನಿ. ಈ ರೀತಿ ಇದೆ ನಮ್ಮ ಮನೆ ವ್ಯೂ. ನಮ್ಮ ಮನೆ ರೋಡ್ ನೋಡಿದ್ರೆ ಏನು ಅನಿಸುತ್ತೆ ಅಂತ ಹೇಳಿ. ನನಗಿಷ್ಟ ನಮ್ಮ ಮನೆ ರೋಡು. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಇಲ್ಲಿ 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 ಮೈ ಫೇವ್ರೆಟ್. ಎಲ್ಲರಿಗೂ ಅವ್ರವ್ರ ಊರು ಇಷ್ಟ, ಹಾಗೆ ನನಗೂ ಇಷ್ಟ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮುಂದೆ. ಚಿಕನ್ ಚುಕ್ಕ ರೆಡಿ ರೆಸಿಪಿ ಮಾಡಿ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈ ರೀತಿ ಇದೆ ನಮ್ಮ ಮನೆ. ಟಿಕ್ 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 ಟಿಕ್. ಓಕೆ, ಚಿಕನ್ ತಂದಿದ್ದಾರೆ, 1 kg ತಂದಿದ್ದಾರೆ ಚುಕ್ಕಾಗೆ. ನೋಡಿ ಇದೆ. ಈಗ ಇದನ್ನು ತೊಳ್ಕೊಬಂದು ಸ್ವಲ್ಪ ಅರಿಶಿನ ಹಾಕಿ ತೊಳ್ಕೊಬಂದು ಚುಕ್ಕಾಗೆ ರೆಡಿ ಮಾಡಬೇಕು. ತೊಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ಚುಕ್ಕ ಅಂತ, ಇದು 1 kg ತೊಗೊಂಡಿದ್ದೀನಿ ನಾನು. ನಿಮಗೆ ಚುಕ್ಕಾಗೆ ಹೇಗೆ ಬೇಕೋ ಆ ರೀತಿ ನೀವು ಕಟ್ ಮಾಡಿಸ್ಕೊಂಬರ್ಬೋದು. ಸ್ವಲ್ಪ ದಪ್ಪನೇ ಇದೆ, ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಸ್ಕೊಂಡು ಬರ್ಬೋದು. ಈಗ ನೋಡಿ, ನಾನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆ್ಯಂಡ್ ಕಲರ್ಗೂ ಹಾಕೋತಾರೆ ಇದನ್ನು. ಅಂದರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಒಂದು 2 ಸ್ಪೂನ್ ಮೇಲೆ ಹಾಕೋತೀನಿ ನಾನು. ಇದ್ರೂ ಹೆಚ್ಚಾಗಿ ಅಂದರೆ ಇದು 2 ಸ್ಪೂನ್ ಹಾಕ್ಕೊಂಡ್ರೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನೇನು ಯಾವುದೂ ಮೆಜರ್ಮೆಂಟಲ್ಲಿ ಹೇಳ್ತಾ ಇಲ್ಲ, ಒಂದು ಅಂದಾಜು ಮೇಲೆ ಖಾರದ ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ. ಅದು ನೆಕ್ಸ್ಟ್ ಬಂದು ನಿಮಗೆ ಧನಿಯಾ ಪೌಡರ್ನ ನೀವು ಅದು ಕ್ವಾಂಟಿಟಿಗಿಂತ 1 ಸ್ಪೂನ್ ಜಾಸ್ತಿ ಹಾಕೋಬೇಕು. ಯಾಕೆಂದರೆ ಕಮ್ಮಿ ಸ್ವಲ್ಪ ಖಾರ ಇದನ್ನು ಅವಾಯ್ಡ್ ಮಾಡುತ್ತೆ, ಇನ್ನು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೆ ನಾನು ಫುಲ್ ಹಾಕ್ತಾಯಿದ್ದೀನಿ. 1 kg ಇರೋದ್ರಿಂದ ಒಂದು 2.5 ಸ್ಪೂನ್ ಬರುತ್ತೆ, ಇದು ಹಾಕ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗಲೇ ಹಾಕ್ಕೊಂಬಿಡ್ಬೇಕು ಎಲ್ಲವನ್ನು, ಆಮೇಲೆ ಅದು ಸೆಟ್ ಆಗಲ್ಲ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಎಣ್ಣೆ. ಅಂದರೆ ಇದು ಎಣ್ಣೆಲೇ ಬಾಯ್ಲ್ ಆಗೋದ್ರಿಂದ ಈ ಎಣ್ಣೆ ಅಂದರೆ ನೀರೆಲ್ಲ ಬಿಟ್ಟು ಎಣ್ಣೆಲೇ ಇದು ಡ್ರೈ ಆಗಬೇಕು ಫುಲ್ಲು. ಹಾಗಾಗಿ ನಾನು ಸ್ವಲ್ಪ ಹೆಚ್ಚಾಗಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾಕೆ ಇದು ನನ್ನ ಮಗನಿಗೆ ನಾನು ಇದರಲ್ಲೇ ರೈಸ್ ಮಾಡ್ಕೊಳ್ಬೇಕು, ಅದಕ್ಕೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ ರೈಸು ಜಾಸ್ತಿ ಆಗುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ರೈಸ್ ಮಾಡಬೇಕು. ಆ ರೈಸು ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ಬ್ಲಾಗಲ್ಲೇ ನಾನು ತೋರಿಸ್ತೀನಿ, ಮಿಸ್ ಮಾಡಬೇಡಿ ನೋಡಿ. ನಿಮಗೆ 2 in 1 ಆಗುತ್ತೆ. ಹಾಗಾಗಿ ಇಷ್ಟು ಎಣ್ಣೆನೂ ನಾನು ಹಾಕ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ಈಗ ನಾನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಬಿಳಿ ಎಳ್ಳು ಹಾಕ್ಲೇಬೇಕಂತ ಏನಿಲ್ಲ, ಅದೇ ನನಗಿದು ಅಭ್ಯಾಸ ಆಗಿದೆ ಇದಕ್ಕೆ ಹಾಕಿ. ಹಾಗಾಗಿ ನಾನು 1 ಸ್ಪೂನ್ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ, ಟೇಸ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಸ್ತೂರಿ ಮೇಥಿ ಹಾಕಬೇಕು. ಒಣಗಿರೋದು ಹಾಕಿ, ತುಂಬ ಟೇಸ್ಟ್ ಇರುತ್ತೆ. ಹಸಿದು ಹಾಕಕ್ಕೆ ಹೋಗಬೇಡಿ, ಒಣಗಿರೋದು ಹಾಕೋದು ಆಗುತ್ತೆ. ಆದರೆ ಈಗ ನಮ್ಮ ಮನೇಲಿ ಇಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಲೆಮನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಲೆಮನ್ ಮಾತ್ರ ಹಾಕ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ಎಲ್ಲ ಆದಮೇಲೂ ಸಹ ಒಂದು ಅರ್ಧ ಹಾಕ್ಕೊಂಡ್ರೆ ಅದ್ರ ರುಚಿ ಚೆನ್ನಾಗಿರುತ್ತೆ. ಒಂದು ಅರ್ಧನ ಇದಕ್ಕೆ ನಾವೀಗ ಹಾಕ್ಕೊಂಡು ಏನಿಲ್ಲ, ಇದನ್ನು ಕರೆಕ್ಟಾಗಿ ಈಗ ಮಿಕ್ಸ್ ಮಾಡಿ ನಾವು ನೀಟಾಗಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸು ನಾವು ಫ್ರೀಜರಲ್ಲಿ ಇಟ್ಬಿಟ್ರೆ, ಫ್ರೀಜರ್ ಇಡಬೇಕಂತೇನಿಲ್ಲ, ಹೊರಗಡೆ ಇಟ್ಟರು ಆಗುತ್ತೆ. ಸೊ ಫ್ರೀಜರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. 15 ಮಿನಿಟ್ಸ್ ಇದು ಫುಲ್ಲು ನೆನಿಬೇಕು ಈ ರೀತಿ ನೀಟಾಗಿ. ನಿಮ್ಗೆ ಇನ್ನೂ ಒಂಚೂರು ಕಲರ್ ಬೇಕು ಅಂತಂದರೆ ಬೇಕಾದ್ರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಒಂಚೂರು ಕಲರ್ ಜಾಸ್ತಿ ಕಲರ್ ಇದು ಮಾಡಲ್ಲ, ಆದರೆ ಖಾರ ಇರುತ್ತೆ ಚಿಲ್ಲೀಲಿ, ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿನ ಮಿಕ್ಸ್ ಮಾಡ್ತೀನಿ. ಯಾಕೆಂದರೆ ಖಾರ ಇದ್ದಷ್ಟು ಇದು ಟೇಸ್ಟ್ ಈ ಒಂದು ರೆಸಿಪಿ. ಹಾಗಾಗಿ
ನೋಡಿ ಯಾವುದೇ ಕಲರ್ನ ನಾನು ಮಿಕ್ಸ್ ಮಾಡಿಲ್ಲ, ಆದರೂ ಕಲರು ನ್ಯಾಚುರಲ್ ಆಗಿ ಚೆನ್ನಾಗಿ ಬಂದಿದೆ. ಇಷ್ಟೇ ಇದ್ರ ಕೆಲಸ. ಇದನ್ನು ಈಗ ನಾವು ಇಟ್ಟುಬಿಟ್ಟು 15 ಮಿನಿಟ್ಸ್ ಇದನ್ನು ಫ್ರೀಸರಲ್ಲಿ ಇಡೋಣ. ಬನ್ನಿ ನೋಡಿ, ಮ್ಯಾರಿನೇಟ್ ಆಗಿದೆ, ಈ ರೀತಿ ಇದೆ. ಈಗ ಇದನ್ನು ಒಲೆ ಮೇಲಿಟ್ಟು ಇದು ಫುಲ್ಲು ಹೈ ಫ್ಲೇಮಲ್ಲೇ ಇಡಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಬೇಕಾದ್ರೆ ನೀವು ಫುಲ್ಲು ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಡೋ ಟೈಮಲ್ಲಿ ಬೇಕಾದ್ರೆ ಲೋ ಫ್ಲೇಮ್ ಮಾಡ್ಕೋಬೋದು. ಈಗ ಹೈ ಫ್ಲೇಮಲ್ಲೇ ಇರಲಿ. ಇದು ಚೆನ್ನಾಗಿ ಈಗ ನೀರು ಬಿಡುತ್ತೆ. ನೀರು ಬಿಡೋ ಗಂಟ ಕೈಯೇನು ಆಡ್ಸೋದು ಬೇಡ. ಜಸ್ಟ್ ನಾವು ಲೆಡ್ನ ಕ್ಲೋಸ್ ಮಾಡೋಣ ಈಗ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಈ ರೀತಿ ನೀರು ಬಿಟ್ಟಿದೆ. ಈ ರೀತಿ ಬಿಡಬೇಕು. ಫುಲ್ಲು ಡ್ರೈ ಆಗೋದಕ್ಕೆ ಇದು ಬಿಡೋದು. ಚೆನ್ನಾಗಿ ಬೇಯಬೇಕಿತ್ತು. ನೀರಲ್ಲೇ ಬೆಂದು ಆಮೇಲೆ ಆಯಿಲ್ನ ಡ್ರೈ ಮಾಡಬೇಕು. ಹಾಗಾಗಿ ಈ ರೀತಿ ಇದು ಈಗ ಬೇಯ್ತಾ ಇದೆ. ಇದನ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ ಡ್ರೈ ಆಗೋ ಗಂಟ ಇದ್ರ ಸವಾಸಕ್ಕೆ ಹೋಗಬಾರ್ದು. रुको जरा सबर करो. ನೀವು ಹೋಗು ಕ್ರಿಕೆಟ್ಗೆ, ನಾನು ಹಾಕಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹಾಯ್ ಫ್ರೆಂಡ್ಸ್, ಆಲ್ರೆಡಿ ಅಡುಗೆ ಎಲ್ಲ ಆಗಿತ್ತು. ಮಕ್ಕಳಿಗೆಲ್ಲ ಹಾಕೊಟ್ಬಿಟ್ಟು ನಾನು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ಹಾಗೆ ಬರುವಾಗ ಒಂಚೂರು ಫಾರ್ಮಲ್ಲಿ ನರ್ಸರಿಲಿ ಹೋಗ್ಬಿಟ್ಟು ಒಂದು ಗಿಡ ತೊಗೊಂಬಂದೆ. ಆ್ಯಂಡ್ ಇದನ್ನು ಕುಬೇರ ವಾಸ್ತು ಗಿಡ ಅಂತ ಕರೀತಾರೆ. ನಂಗೆ ಗೊತ್ತಿರೋ ಪ್ರಕಾರ ಇದು ಕುಬೇರ ವಾಸ್ತು ಗಿಡ. ಏನಂತ ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದನ್ನು ಹಾರ್ವೆಸ್ಟ್ ಮಾಡಬೇಕು. ಸ್ವಲ್ಪ ಒಂದು ಪಾಟ್ ಖಾಲಿ ಇತ್ತು, ಹಾಗಾಗಿ ಯಾವ್ದಾರು ವಾಸ್ತು ಗಿಡ ಹಾಕೋಣ ಅಂತ ಇದ್ದೆ. ಅಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು, ಹಾಗಾಗಿ ಇದು ತೊಗೊಂಬಂದೆ. ಇದನ್ನು ಹಾರ್ವೆಸ್ಟ್ ಮಾಡಬೇಕು. ಆದರೆ ಈ ಮನೆಗೆ ಬಂದಾಗ ಅಷ್ಟೊಂದಿನ ಗಿಡಗಳನ್ನ ನಾನು ಹಾರ್ವೆಸ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಸುಮ್ಮನೆ ಹೋದ್ಸಲ ಆಗಿರೋ ಪದ್ಧತಿನೇ ಸಾಕಾಗಿದೆ ಗಿಡದಿಂದ. ಅದನ್ನೆಲ್ಲ ತೊಗೊಂಬರೋ ಅಷ್ಟರಲ್ಲಿ ನಿಜ ಹೇಳ್ತೀನಿ, ಯಾರೆಲ್ಲ ಬಾಡಿಗೆ ಮನೇಲಿದ್ದೀರಾ ಅವ್ರಿಗೆಲ್ಲ ನನ್ನದು ಸೊಲ್ಯೂಷನ್ ಅಂತ ಏನಂತಂದರೆ, ಯಾರು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಅಂತ ಮನೆಗಳನ್ನ ಮಾಡ್ಕೊಬೇಡಿ. ಆದಷ್ಟು ಟ್ರೈ ಮಾಡಿ ಗ್ರೌಂಡ್ ಫ್ಲೋರ್. ಒಂದು ಸಜೆಷನ್ ಅಂದ್ಕೊಳ್ಳಿ ಇದನ್ನು. ಯಾಕೆಂದರೆ ನಿಜ ಐಟಮ್ಗಳನ್ನ ನನಗೀಗ ಅನ್ನಿಸ್ತಿದೆ, ಯಾಕೆ ಇಷ್ಟು ಐಟಮ್ ಬೇಕಿತ್ತು ನನಗೆ ಅಂತ. ನಿಜ ಅನ್ನಿಸ್ತಿದೆ ಫ್ರೆಂಡ್ಸ್. ನಿಜವಾಗ್ಲೂ ಶಿಫ್ಟಿಂಗ್ ಅನ್ನೋದು ಸುಮ್ಮನೆ ಅಲ್ಲ, ಎಲ್ಲ ನಮ್ಮ ತಲೆ ಮೇಲೆ ಬೀಳುತ್ತೆ. ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಹಾಗೆ ಹೇಳ್ತಾ ಇರೋದು, ಶಿಫ್ಟಿಂಗ್ ಮಾಡೋರು ಯಾರಾದರೂ ಅಷ್ಟೇ ಗ್ರೌಂಡ್ ಫ್ಲೋರನ್ನ ಚೂಸ್ ಮಾಡಿ. ಏನು ಮಾಡೋಕ್ಕಾಗಿಲ್ಲ ಅನ್ನೋರು ಏನೂ ಮಾಡೋಕ್ಕಾಗಲ್ಲ, ಬರಲೇಬೇಕು. ಸಿಗಲ್ಲ ಅನ್ನೋರು, ಅರ್ಜೆಂಟ್ ಇರೋರಿಗೆ ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಆ ಮಕ್ಕಳು ಇನ್ನೂ ಸ್ಕೂಲಿಂದ ಬಂದಿಲ್ಲ. ಈಗ ಅಡುಗೆ ಮಾಡಬೇಕು. ನಾನು ಅಡುಗೆ ಮಾಡಿ ನಿಮಗೆ ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಹಾಯ್ ಫ್ರೆಂಡ್ಸ್, ಈಗ ಮಗ ಸ್ಕೂಲಿಂದ ಬಂದರು. ಕಾಲೇಜು, ಮಗ ಸ್ಕೂಲು. ಅದೇನಪ್ಪ ಅದು ಅಭ್ಯಾಸ ಇಲ್ಲ, ಅಭ್ಯಾಸ ಆಗಂటే ಸರಿ ಹೋಗುತ್ತೆ. ಅದನ್ನು ನೀವು ಒತ್ತಿ ಹೇಳ್ಬೇಕಾ? ಯಾ ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ. ನನಗೂ ಈಗ ಕಾಲೇಜ್ ಮಕ್ಕಳು ಹೋಗಿದ್ರು, ನನಗೂ ವಯಸ್ಸಾಯ್ತು ಬತ್ತು ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗೆಲ್ಲ ವಯಸ್ಸಾಯ್ತು ಅಂತೆಲ್ಲ ಹೇಳ್ಕೊಂಬಾರ್ದು. ನಮಗೂ ವಯಸ್ಸಾಯ್ತು ಬತ್ತ, ಎಲ್ರಿಗೂ ಆಗುತ್ತೆ ಅದು. ನನ್ನ ಮಗಳು ಕಾಲೇಜ್ ಮೆಟ್ಲು. ಯಾಗ ಎಲ್ರಿಗೂ ಗೊತ್ತು ರೀ. ಕಾಲೇಜ್ ಹೋಗ್ತಾ ಇದ್ದಾಳೆ, ಡಿಪ್ರೆಷನ್ ಕಾಲೇಜ್ ಹೋಗ್ತಾ ಇದ್ದಾಳೆ. ಏನದ್ರಲ್ಲಿ ಸಪ್ಪಾಗ್ತಾ ಮಗನಿಗೆ ಈಗ ಸಪ್ಪಾಗ್ತಾ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಈಗ ನಾನು ಏನ್ ತಪ್ಪು ಮಾಡಿದೀನಿ? ನಾನೇನು ಇಡಿಯಟ್ ತರ ಮಾತಾಡ್ತಾರೆ. ವಿಡಿಯೋ ಇದು. ಅದಕ್ಕೆ ಬೆಳಗ್ಗೆ ಅನ್ನೋದು ಮನೆ ಹೋಗ್ಬಿಡ್ತೀನಿ ಅಂತ. ಬೆಳಿಗ್ಗೆ ಕೋಪ ಬಂದು ಏನೋ ಹೊಡೆದೆ ಅಂತ, ನಾನು ಇಲ್ಲಿರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅವನೇ. ನೋಡಿ ನಮ್ಮನ್ನ ಸಾಕ್ತಾನ ಇವನು. ಅದೇನೋ ಮೊದ್ಲಿಂಗ್ ಇರ್ಲಿಲ್ಲ, ಈಗೀಗ ಕೋಪ ಜಾಸ್ತಿ ಬರ್ತೈತೆ ಸಾಹೇಬ್ರಿಗೆ. ಅದಕ್ಕೆ ಹೋಗು ಬರಬೇಡ, ಅದು ಯಾರು ಸಾಕ್ತಾರೋ ಹೋಗ್ಲಿ, ನೀನೇ ಹೋಗಿ ನೋಡು, ಅಲ್ಲೇ ಹೋಗು ಅಂತ ಹೇಳ್ದೆ. ತಪ್ಪ? ಈಗ ಬಂದರು, ಟ್ಯೂಷನ್ ಕಳಿಸ್ಬೇಕು. ಹೋಗಲ್ವಂತೆ ಟ್ಯೂಷನಿಗೆ. ನೋಡಿ ಆಲೆ ತಲೆ ಮೇಲೆ ಕೈಯಲ್ಲಿ ಟೀ ಐತೆ, ಹಂಗೆ ಸುರಿದು ಬಿಡ್ತೀನಿ. ಸುರಿದು ಬಿಡ್ತೀನಿ. ಹಿಂಗೆ ಆಡ್ತಾರೆ ನಮ್ಮ ಮನೇಲಿ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ನನ್ನ ಮಗಳು ಟೀ ಕುಡಿತಾ ಇದ್ದಾರೆ ಕಾಲೇಜಿಂದ ಬಂದು. ಮೇಡಮ್ ಅವರು ಏನೋ ಹೋಗ ಸೊಪ್ಪು ನನ್ನ ಮಗಳಿಗೆ ಇಷ್ಟ ಅಂತ ತಂದ್ರು.
ಹೌದು, ಇವಾಗ ಏನ್ ಮಾಡ್ಲಿ ಅದ್ ಹೇಳಿ, ಮಾಡದ ಏನು ಎತ್ತ ಅಂತ. ಈಗ ಪನ್ನೀರ್ ಕರಿ ಆರ್ಡರ್ ಮಾಡ್ಬಿಡು ಮತ್ತೊಂದು ಬಿಡೋದು. ಆ ಎಲ್ಲಿಗೆ ಹೋಗೋಣ? ಏಯ್ ಅವಾಲೇ ಮೋಡ ಮುಚ್ಕೊಂಡಿತ್ತು 3 ಗಂಟೆಲೇನೆ. 3 ಗಂಟೆ ನಾನು ಬಾದೆ ತೊಳಿತೀನಲ್ಲ ಅವಾಗ. 3 ಗಂಟೆ ನಾನು ಆಟಾಡ್ತಿದ್ದೆ ಕಣವಾ. 3-3:30 ದೋರೆ ಐತೆ ನಮ್ಮ ಮಳೆ. ಮಳೆ ಬರ್ತಾ ಇದೆ. ಮ್ಯೂಟ್ ಮಾಡೋ, ಕಾಪಿರೇಟ್ ಆಗುತ್ತೆ. ನನಗೆ ಯೂಟ್ಯೂಬಿಂದ ಮೆಸೇಜ್ ಬಂದಿದೆ. ಯಾಕೆ ಅಂದರೆ ಬ್ಲಾಗ್ನ ಮಾಡ್ತಾ ಇಲ್ಲ, ಪ್ಲೀಸ್ ಬ್ಲಾಗ್ನ ಮಾಡಿ ಅಂತ. ಆದರೆ ನನ್ನ ಮಗಳು ವಾಪಸ್ ಏನಂತ ಮಾಡಿರ್ಬೇಕು ಹೇಳಿ? ಏನಂತ ಮಾಡಿದೆ ಮೆಸೇಜು? ಮಾನಿಟೈಸ್ ಆನ್ ಮಾಡಿ ಅಂತ. ಏನಾಯ್ತು? ಗಾಳಿ ಇನ್ಮೇಲೆ ಗಾಳಿ ಮಳೆ ಕಿಟಕಿ ಹಾಕೋತೀನಿ ಹೋಗ್ಲ. ಅಲ್ಲೇನೋ ಅವಳ ರೂಮಲ್ಲಿ ಗಾಳಿ ಹೆವಿ ಗಾಡಿ ಅವು ಬರ್ರಂತ ಬರ್ತದೆ ಅಲ್ಲಿಗೆ. ಹೌದು, ತುಪ್ಪಂತೆಲ್ಲ ಬಿದ್ದೋಯ್ತವಲ್ಲ. ಕೆಲಸ ಮಾಡು. ಹಾಯ್ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಯಾಕೆಂದರೆ ಆ ವಿಡಿಯೋನ ಇದಕ್ಕೆ ಜಾಯಿನ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ 2 ಡೇಸ್ ವಿಡಿಯೋ ಆಗೋಗುತ್ತೆ. ನಾನು ಡೈಲಿ ಬ್ಲಾಗ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು 2 ಡೇಸ್ ಅಂತಂದರೆ ಫಸ್ಟ್ ಡೇ ಸೆಕೆಂಡ್ ಡೇ ಏನಿರುತ್ತೋ ಅದನ್ನು ಜಾಯಿನ್ ಮಾಡಿ ಹಾಕ್ತೀನಿ. ಇನ್ಮೇಲಿಂದ ಡೈಲಿ ಅಂದರೆ ರೆಗ್ಯುಲರಾಗಿ ಬರೋಲ್ಲ. ವಾರಕ್ಕೆ ಒಂದು 2-3 ಬ್ಲಾಗ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ನನಗೆ ಮೆಸೇಜ್ ಬರ್ತಾ ಇದೆ, ಇನ್ನೊಂದು ಎಲ್ಲ ಕಡೆಯಿಂದನೂ ರೆಸ್ಪಾನ್ಸ್ ಹೇಳ್ತಾ ಇದ್ದಾರೆ ಎಲ್ಲರೂ ಮಾಡಿ ಮಾಡಿ ಅಂತ. ಒಂದು ಟ್ರೈ ಮಾಡೋಣ ಅಂತ. ಹಾಗಾಗಿ ಇಲ್ಲ, ಈ ಸಲ ಮಾಡೇ ಮಾಡ್ತೀನಿ. ಇದನ್ನು ಚಾಲೆಂಜಾಗಿ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಖಂಡಿತ ಮಾಡ್ತೀನಿ. ಆದರೆ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು.